ಹಾಯ್ ಫ್ರೆಂಡ್ಸ್, ಪ್ರಿವಿಯಸ್ ವ್ಲಾಗಲ್ಲಿ ನೋಡಿದ್ರಿ ನಾವು ಪ್ರಯಾಗ್ರಾಜ್ ನೋಡಿಕೊಂಡು ಬನಾರಸ್ಗೆ ರೀಚ್ ಆಗಿದ್ವಿ. ನೈಟ್ ಆಗಿತ್ತು. ಸೊ ಹೋಟೆಲ್ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಮಲ್ಕೊಂಡ್ವಿ ಊಟ ಮಾಡಿ. ಬೆಳಿಗ್ಗೆ ರೆಡಿಯಾಗಿ ಕಾಶಿ ವಿಶ್ವನಾಥ್ ಟೆಂಪಲ್ ನೋಡೋಕ್ಕೆ ಹೊರಟ್ವಿ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಘಾಟ್ ಮತ್ತು ಗುಡಿಗೆ ಹೋಗುವಂಥ ಒಂದು ರೋಡ್ ಪಾತ್ವೇ. ಸೊ ಎಲ್ಲ ಕಡೆ ಶಾಪಿಂಗ್ ಎಲ್ಲ ಇರುತ್ತೆ, ಶಾಪಿಂಗ್ಸು ಎಲ್ಲ ಸ್ಟೋರ್ಸ್, ತಿನ್ನೋಕ್ಕೆ ಎಲ್ಲನೂ ಇರುತ್ತೆ. ಸೊ ಈಗ ನಾವು ಬಂದ್ವಿ ದಶಾಶ್ವಮೇಧ ಘಾಟಿಗೆ. ಸೊ ಇದು ಗಂಗಾ ನದಿ ಒಂದು ಘಾಟ್, ಫೇಮಸ್ ಘಾಟ್, ಎಲ್ಲಿ ರಾತ್ರಿ ಗಂಗಾ ಆರತಿ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ 85ಕ್ಕಿಂತ ಹೆಚ್ಚು ಘಾಟ್ಗಳಿವೆ. ಒಂದೊಂದು ಘಾಟದು ಒಂದೊಂದು ವಿಶೇಷತೆ ಇದೆ, ಬೇರೆ ಬೇರೆ ಹೆಸರು. ಅದರ ಹೆಸರದು ಮಣಿಕರ್ಣಿಕಾ ಘಾಟ್ ಅಂತ ಇದೆ, ಅಲ್ಲಿ ಎಲ್ಲನೂ ಹೆಣಗಳನ್ನ ಸುಡ್ತಾ ಇರ್ತಾರೆ. ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಸೊ ಇಲ್ಲೊಂದು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಇಲ್ಲೇ ನಿಯರ್ ಬೈ ಒಂದು ಮಾನ್ಸಿಂಗ್ ಅಬ್ಸರ್ವೇಟ್ರಿ ಅಂತ ಇದೆ. ಅದು ಒಂಥರ ಅಬ್ಸರ್ವೇಟ್ರಿ, ಹಳೆ ಕಾಲದಲ್ಲೆಲ್ಲ ಟೈಮ್ ಎಲ್ಲ ನೋಡೋಕ್ಕೆ. ಸೊ ಒಂದೊಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇತ್ತು, ಆ ಥರ ಒಂದು ಅಬ್ಸರ್ವೇಟ್ರಿ ಅದು. ಸೊ ಇದು ಅದರ ಎಂಟ್ರೆನ್ಸಲ್ಲಿ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಸೊ ಇದು ಅಲ್ಲೇ ಒಳಗಡೆ ಒಂದೆರಡು ಕ್ಲಿಪ್ಪಿಂಗ್ಸ್ ಹತ್ತಿರ ಇತ್ತು. ಅದು ಅಂದರೆ ಅಲ್ಲಿ ಪಕ್ಕನೇ, ದಶಾಶ್ವಮೇಧ ಘಾಟ್ ಪಕ್ಕನೇ. ಸೊ ಇಲ್ಲೆಲ್ಲ ನೋಡಿಕೊಂಡು ಆಮೇಲೆ ನಾವು ದೇವ್ರ ದರ್ಶನಕ್ಕೆ ಹೋದ್ವಿ. ದೇವ್ರ ದರ್ಶನಕ್ಕೆ ಹೋಗೋದಂದ್ರೆ ಒಂದು ದೊಡ್ಡ ಇದನ್ನೇ ಆಗಿಬಿಡ್ತು, ಬಿಕಾಸ್ ಇಷ್ಟು ರಶ್ ಇತ್ತು. ನಾವು ಆ್ಯಕ್ಚುಲಿ ಫಸ್ಟು ದರ್ಶನ ಮುಗಿಸ್ಕೊಂಡು ಈ ಕಡೆ ಬರಬೇಕಾಗಿತ್ತು. ನಾವೇನೋ ಘಾಟ್ ನೋಡಿ ಹೋಗೋಣ, ಒಂದು ರೆಡಿ ಆಗಿದ್ದೀವಿ, ಫೋಟೋಸ್ ತೊಗೊಳ್ಳೋಣ ಅಂತ ಅಲ್ಲಿ ಹೋದ್ವಿ. ಬಟ್ ಆಮೇಲೆ ಡಿಲೇ ಆಗಿಬಿಡ್ತು ಆ್ಯಂಡ್ ಬಿಸಿಲು ಜಾಸ್ತಿ ಆಯಿತು. ಒಬ್ಬರು ಅಲ್ಲಿ ತುಂಬ ಜನ ನಿಂತಿರ್ತಾರೆ, ದರ್ಶನ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಬೋಟ್ ರೈಡ್ ಕರ್ಕೊಂಡು ಹೋಗ್ತೀವಿ ಅಂತ. ನಾವು ತುಂಬ ರಶ್ ಇತ್ತು, ಹಚ್ಚಿದ್ವಿ ಫಸ್ಟ್ ಕ್ಯೂ. ಆಮೇಲೆ ಹೋಗಲಿ ಬಿಡು, ಅವ್ರ ಜೊತೆ ಹೋಗೋಣ ಅಂತ ಹೋದ್ವಿ. ಅವನು ಏನೇನೋ ಶಾರ್ಟ್ಕಟ್ಟಲ್ಲಿ ಅರ್ಧ ಕ್ಯೂ ಕಟ್ ಮಾಡಿ ನಡುಗೆ ಕರ್ಕೊಂಡು ಹೋದ. ಬಟ್ ಅಲ್ಲಿ ಹೋದ್ಮೇಲೆ 350 ಪೂಜಾ ಸೆಟ್ಟು 3 ತೊಗೊಳ್ಳಿ ಅಂತಿದ್ದಾನೆ. ಅಂದರೆ ನೀವು 3 ತೊಗೊಂಡ್ರಷ್ಟೇ ನಾನು ನಂಗೆ ನಿಮ್ಮ ಕ್ಯೂವಲ್ಲಿ ಬಿಡಿಸ್ತೀನಿ ಮಿಡಲಲ್ಲಿ ಅಂತ. ಆಮೇಲೆ ಮತ್ತೆ ನಾವು ಇಲ್ಲ ನಾವು ಇರೋದೇ 5 ಜನ, 3 ತೊಗೊಂಡು ಏನು ಮಾಡೋದು. ಸೊ ಒಂದು ಕಿಟ್ ತೊಗೊಂಡ್ವಿ. ಅದು ಒಂದು ಕಿಟ್ಟಿಗೆ 350 ರುಪೀಸ್. ಆಮೇಲೆ ಹೆಂಗೋ ಮಾಡಿ ಅಲ್ಲೇ ಮಿಡಲ್ ಸೇರ್ಕೊಂಡು ಫೋನ್ಸ್ ಎಲ್ಲ ಅಲ್ಲೇ ಲಾಕರಲ್ಲಿ ಕೊಟ್ವಿ, ಅದು ಒಂದು ಶಾಪಲ್ಲಿ, ಬಿಕಾಸ್ ಫೋನ್ಸ್ ಎಲ್ಲ ಅಲಾವಿಲ್ಲ. ಆಮೇಲೆ ಆಲ್ಮೋಸ್ಟ್ 3 ಗಂಟೆ ಆಯ್ತು ಅನಿಸುತ್ತೆ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಕ್ಕೆ. 3 ತಾಸು ಹತ್ತತ್ರ ಹಿಡಿತು. 9:30-10 ಗಂಟೆಗೇನೋ ಹೋದ್ವಿ ಅಲ್ಲಿ. ಆಲ್ಮೋಸ್ಟ್ ಹೊರಗೆ ಬರೋರಿಗೆ 1 ಗಂಟೆ ಆಗಿತ್ತು. ಸೊ ಇಲ್ಲಿ ಮಾನ್ಸಿಂಗ್ ಅಬ್ಸರ್ವೇಟ್ರಿಯಲ್ಲಿ ಒಂಥರ ಗಂಗಾ ನದಿದು ವಿಶೇಷತೆ ಹೇಳಿದರು ನಮಗೆ. ಇದೆಲ್ಲ ತೋರಿಸ್ತಿದಾರಲ್ಲ, ಅದು ವಿಡಿಯೋ ಕ್ಲಿಪ್ಪಿಂಗ್ ಅದು ಸ್ವಲ್ಪ ಇತ್ತು. ಇದು ಹೊರಗಡೆ ಮಾನ್ಸಿಂಗ್ ಅಬ್ಸರ್ವೇಟ್ರಿ ಮೇಲ್ಗಡೆನೂ ಹೋಗಿದ್ವಿ. ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಇಲ್ಲಿ ಮೇಲ್ಗಡೆ ಹೋಗಿದ್ವಿ ಆ್ಯಂಡ್ ಇಲ್ಲೊಂದೆರಡು ಪಿಕ್ಚರ್ಸ್ ತೊಗೊಂಡ್ವಿ. ಸೊ ಹೆಂಗೋ ದರ್ಶನ ಮಾಡ್ಕೊಂಡ್ವಿ. ಬಟ್ ತುಂಬಾ ಜನ ಇರ್ತಾರೆ ಆ್ಯಂಡ್ ಅವ್ರು ಮಿಸ್ಗೈಡ್ ಮಾಡ್ತಾರೆ ನಮಗೆ. ಆ್ಯಕ್ಚುಲಿ ಆಟೋದವ್ನು ಹೇಳಿದ, ನೀವು 4th ಗೇಟಿಂದ ಹೋಗಿ ಅಂತ. 2nd ಗೇಟ್ ಹೆಂಗೆ ಅಂದರೆ ಸಂದಿಯಲ್ಲಿದೆ ಅದು. ಫುಲ್ ಒಳಗಡೆ ಹೋಗಿ ಗುಡಿಗೆ ಹೋಗ್ತದೆ. ಅದು ಅಲ್ಲಿ ಜನ ನೆರಳು ಇರುತ್ತೆ ಅಂತ ಅಲ್ಲಿ ಬರ್ತಾರಂತೆ. ಸೊ 4th ಗೇಟಲ್ಲಿ ಹೋಗಿದ್ರೆ ಡೈರೆಕ್ಟಾಗಿ ರಶ್ ಕಡಿಮೆ ಇತ್ತು ಅಂತಂದ. ಇದು ಸಂಜೆ ಮತ್ತೆ ನಾವು ಗಂಗಾ ಆರತಿ ನೋಡೋಕ್ಕೆ ಹೊರಟ್ವಿ. ಊಟ ಆದಮೇಲೆ ದರ್ಶನ ಊಟ ಮಾಡ್ಕೊಂಡು ಬಂದು ಮಲ್ಕೊಂಡ್ಬಿಟ್ವಿ, ತುಂಬ ಬಿಸಿಲಿತ್ತು. ಸೊ ಆಮೇಲೆ 4 ಗಂಟೆ ಹತ್ತತ್ರ ಇದು ನಮ್ಮದು ರೂಮಿಂದ ವಾಕೆಬಲ್ ಇತ್ತು, ಗುಡಿ ಆಗಿರ್ಬೋದು ಮತ್ತು ದಶಾಶ್ವಮೇಧ ಘಾಟ್. ಸೊ ನಾವು ನೋಡಿಕೊಂಡೇ ಹತ್ತಿರದಲ್ಲಿ ಹಿಡಿದಿದ್ವಿ. ನಿಮಗೆ ಹೋಟೆಲ್ ಇನ್ಫಾರ್ಮೇಷನ್ ಬೇಕು ಮತ್ತು ಕಾಸ್ಟ್ ಎಷ್ಟಾಯಿತು ನಮ್ಮ ಟ್ರಿಪ್ದು ಅಂತ ಎಲ್ಲ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ ಹೆಂಗೆ ಪ್ಲ್ಯಾನ್ ಮಾಡ್ಬೋದು ನೀವು ಹೋಗಬೇಕು ಅಂದರೆ. ನಿಮ್ಗೆ ಡೀಟೇಲ್ ಪ್ಲ್ಯಾನಿಂಗ್ ವಿಡಿಯೋ ಬೇಕಂದರೆ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನಷ್ಟೇ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೆಲ್ಲ ಸ್ಟ್ರೀಟ್ಸ್ ಅದೇ. ಮತ್ತು ಇಲ್ಲಿ ದಶಾಶ್ವಮೇಧ ಘಾಟ್ ಬಂದ್ವಿ. 5 ಗಂಟೆ ಹಂಗಂದು ಬಂದ್ವಿ. ನೋಡಿ ಎಷ್ಟು ರಶ್ ಇತ್ತು, ತುಂಬ ರಶ್ ಇತ್ತು. 2 ತಾಸು ಇಲ್ಲೇ ಕೂತ್ಕೊಂಡು, ಫ್ರೀ ಅದು ಫ್ರೀ. ಬಟ್ ಫಸ್ಟ್ ಹೋಗಿ ಕೂತ್ಕೊಂಡ್ರೆ ನೀವು ನಿಯರಾಗಿ ಕಾಣ್ಬೋದು. ನೋಡಿ ಅಲ್ಲೇ ನಡೆಯೋದು, ನಾವು ಇಷ್ಟು ನಿಯರಾಗಿ ಕೂತಿದ್ವಿ ಹೋಗಿ. ತುಂಬ ಬಿಸಿಲಿಲ್ಲ, ಬಟ್ ಹ್ಯೂಮಿಡಿಟಿ ಫುಲ್ ಬೆವರ್ತಾ ಇತ್ತು ಎಲ್ಲ. 5 ಗಂಟೆಗೆ ನೋಡಿಲ್ಲ ನಮ್ಮ ಮಗ ಫುಲ್ ನೀರು ಬಂದುಬಿಟ್ಟಿದೆ ಮುಖದಲ್ಲೆಲ್ಲ. ಅವ್ನು ಕುಂಡ್ರಕ್ಕಾಗ್ತಿಲ್ಲ, ಏನೇನೋ ಮಾಡ್ತಿದ್ದ. ಸೊ ಇಲ್ಲಿ ಏನೇನೋ ಹೇಳ್ತಿದ್ದಾನೆ, ಹಾಯ್ ಫ್ರೆಂಡ್ಸ್ ಅಂತ. ಒಂದೆರಡು ಫೋಟೋಸು ಅದು ಏನೇನೋ ತೊಗೊಂಡ್ವಿ. ಸೊ ಇಲ್ಲಿ ಡಿಸ್ಪ್ಲೇ ಹಾಕಿರ್ತಾರೆ, ದೊಡ್ಡ ಡಿಸ್ಪ್ಲೇ. ಸೊ ಅದನ್ನಲ್ಲಿ ನಾವು ಅಲ್ಲಿ ಕಂಡ್ವಿ ಒಂದು ಸಲ. ಆಮೇಲೆ ಗಂಗಾ ಆರತಿ ಸ್ಟಾರ್ಟ್ ಆಯಿತು. ಇದು 1 ಅವರ್ ನಡೆಯುತ್ತೆ. ಸೊ ಇಲ್ಲಿ 1
1 ಅವರ್ ನಡೆಯುತ್ತೆ, ನಿಮ್ಗೆ ಗೊತ್ತೇ ಆಗಲ್ಲ 1 ಅವರ್ ಹೇಗೆ ಹೋಯ್ತು ಅಂತ. ಅಷ್ಟು ಚೆನ್ನಾಗಿರುತ್ತೆ. ರಿಯಲಿ ಲೈಫ್ ಟೈಮಲ್ಲಿ ಒಂದ್ಸಲ ನೋಡಬೇಕಾಗಿರೋವಂಥದ್ದು ಇದು. ತುಂಬ ಫುಲ್ ಒಂಥರ ಅದು ಶಂಖ ಶಬ್ದ, ಅದು ತಾಳ ಎಲ್ಲನೂ ಎಷ್ಟು ಸಿಂಕ್ ಆಗಿರುತ್ತಂದರೆ 1 ಅವರ್ ನಾವು ಹೋಯ್ತು. ಬಟ್ ವೇಟಿಂಗ್ ಮಾಡಿದ್ದು ಕಷ್ಟ ಅನ್ನಿಸ್ತು, ಬಟ್ 1 ಅವರ್ ಅದಾದಮೇಲೆ ಇಟ್ ವರ್ತ್ ಅಂತ ಹೇಳಿ ಅನ್ನಿಸ್ತು. ಬಟ್ ಅಲ್ಲಿ ಗುಡಿಗೆ ಹೋಗಿದ್ವಲ್ಲ, ಅಲ್ಲಿ ನಮಗೇನು ಲಿಂಗು ಕಾಣಲೇ ಇಲ್ಲ. ಬಿಕಾಸ್ ಅದು ಒಳಗಡೆ ಇದೆ, ನೆಲದಲ್ಲಿದೆ, ಏನೂ ಕಾಣೋದೇ ಇಲ್ಲ, ನಮ್ಗೆ ಅಷ್ಟು ದೂರನೂ ಬಿಡಲ್ಲ. ಸೊ ಅಲ್ಲೇನೂ ನಮ್ಗೆ ದೇವರೇ ಕಾಣಲಿಲ್ಲ. ಆ್ಯಕ್ಚುಲಿ ಅದು ಏನೇನು ಟಿ ವಿಯಲ್ಲಿ ಹಾಕಿರ್ತಾರೆ ನೋಡಿ ಅಷ್ಟೇ ಕಂಡಿದ್ದು. ಬಿಕಾಸ್ ಅಲ್ಲಿ ಒಳಗಡೆ ಯಾರಿಗೂ ಮೊದಲೆಲ್ಲ ಬಿಡ್ತಿದ್ರಂತೆ ಟಚ್ ಮಾಡೋಕ್ಕೆಲ್ಲ, ಹೀಗೆಲ್ಲ ಏನೂ ಇಲ್ಲ, ಹೊರಗಡೆನೇ ಅಷ್ಟೇ. ಸೊ ದಿಸ್ ವಾಸ್ ವರ್ತ್ ಅಂತ ಅನ್ನಿಸ್ತು. ಅಲ್ಲಿ ಅದು 3 ತಾಸು ಕ್ಯೂ ಕಂಪೇರ್ ಮಾಡಿದರೆ ಚೆನ್ನಾಗಿತ್ತು ಒಟ್ಟಾರೆ. ಸೊ ಅವ್ರ ದಿನ ಮಳೆ ಬರಲಿ ಏನೇ ಬರಲಿ, ಅದು ಒಂಥರ ಗಂಗಾಗೆ ಥ್ಯಾಂಕ್ ಯು ಹೇಳೋರು ರೀತಿಯಲ್ಲಿ. ಬಿಕಾಸ್ ಇದು ಬರಡು ಭೂಮಿ ಇತ್ತು ಅಂದ ಮೊದಲೇ. ಗಂಗಾ ನದಿ ಯಾವಾಗ ಉದ್ಭವ ಆಯಿತು ಅವಾಗಿಂತ ಇದು ಒಂಥರ ಪವಿತ್ರವಾಗಿದೆ ಸ್ಥಳ. ಸೊ ಅವರು ಅದಕ್ಕೆ ದಿನಾನೂ ಅದಕ್ಕೆ ಥ್ಯಾಂಕ್ ಯು ಮಾಡ್ತಾರೆ ಗಂಗಾ ನದಿಗೆ. ಇಟ್ ವಿಲ್ ಬಿ ಗುಡ್. ಒಂದು ಸಲ ನೋಡಬೇಕಾಗಿರೋ. ನಾನು ಈಗ ನೆಕ್ಸ್ಟಲ್ಲಿ ಸ್ವಲ್ಪ ಏನೂ ವಾಯ್ಸ್ ಓವರ್ ಕೊಟ್ಟಿಲ್ಲ, ರಾ ಹಾಕಿದ್ದೀನಿ ನೋಡಿ ನೀವು, ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಾನೇನೋ ಮತ್ತೆ ಅಲ್ಲೇ ಹೋದಪ್ಪ ಅಂತ ಅನಿಸ್ತು ನನಗೆ. ಸೊ ಇದೆಲ್ಲ ಅದೇ ಫುಲ್ ಒಂದೊಂದು ಸಲ ಶಂಖನಾದ, ಆಮೇಲೆ ದೀಪ ಎಲ್ಲ ಬಿಟ್ವಿ ನಾವು ಗಂಗಾ ನದಿಗೆ. ಸೊ ಹೊರಗಡೆ ಬಂದಮೇಲೆ ಆಟ ಆಡೋದೆಲ್ಲ ನೋಡ್ದ ಇವನು, ಬೇಕು ಅಂದ. ಸೊ ಒಂದು ರೌಂಡ್ ಹಾಕ್ಸಿದ್ವಿ. ಅದಾದಮೇಲೆ ಊಟ ಮಾಡಿಕೊಂಡು ರೂಮ್ ಕಡೆ ಹೋದ್ವಿ. ಲಸ್ಸಿ ಕುಡಿದು, ಲಸ್ಸಿ ವಾಸ್ ಗುಡ್. ಅಲ್ಲಿ ತುಂಬ ಫೇಮಸ್ ಲಸ್ಸಿ, ಮೊಸರು ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಬರೋ ತನೂ ಕುಡ್ದಿದ್ದೀವಿ ನಾವು. ಮತ್ತು ಆಮೇಲೆ ಅಯೋಧ್ಯೆ ಹೋಗೋ ಪ್ಲ್ಯಾನ್ ಇತ್ತು ಬೆಳಿಗ್ಗೆ. ಸೊ ಜಲ್ದಿ ಬಿಡಬೇಕಾಗಿತ್ತು, ಆಲ್ಮೋಸ್ಟ್ 5:36 ಬಿಡ್ಬೇಕು ಅಂದ್ಕೊಂಡಿದ್ವಿ. ಸೊ ಮುಗಿಸ್ಕೊಂಡು ಹೋದ್ವಿ ರೂಮ್ಗೆ. ವಾಕಬಲ್ ಡಿಸ್ಟೆನ್ಸ್. ಸೊ ನಾವು ವಾಕ್ ಮಾಡಿಕೊಂಡೇ ಅಡ್ಡಾಡಿದ್ವಿ ಮೋಸ್ಟ್ ಆಫ್ ದ ಟೈಮ್. ಆಮೇಲೆ ಇವರು ಅಲ್ಲಿ ಫಾರಿನರ್ಸ್ ಇದ್ರಂತ ಒಂದು ಫೋಟೋದನ್ನ ತೊಗೊಂಡಿದ್ರು, ಅದು ಹಾಕಿದ್ದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.